ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ದರ್ಶನ್ಗೆ ಇವತ್ತೂ ಸಿಗಲಿಲ್ಲ ಬೇಲ್ ರಿಲೀಫ್. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ನಾಳೆ ತಮ್ಮ ವಾದವನ್ನ ಮಂಡಿಸ್ತೀವಿ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಕೋರಿದ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಆ ನಂತರದಲ್ಲಿ ಸಿವಿ ನಾಗೇಶ್ ಅವರ ವಾದ ಪೂರ್ಣ ಆದ ನಂತರದಲ್ಲಿ ಎಸ್ಪಿಪಿ ತಮ್ಮ ಒಂದು ವಾದವನ್ನ ಇಡ್ತಾರೆ. ಸಿವಿ ನಾಗೇಶ್ ಅವರ ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಎಸ್ಪಿಪಿ ತಮ್ಮ ವಾದದಲ್ಲಿ ಉತ್ತರವನ್ನ ಕೊಡ್ತಾರೆ. ಜೊತೆಗೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದ್ರ ಜೊತೆಗೆ ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆಯೂ ಕೂಡ ನಾಳೆಗೆ ಮುಂದೂಡಿಕೆಯಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಸೊ ಇಷ್ಟು ವಾದಗಳನ್ನ ಮಾಡಿದ ನಂತರದಲ್ಲಿ ಸಿವಿ ನಾಗೇಶ್ ಅವರು ನಾಳೆ ಕೂಡ ತಮ್ಮ ವಾದವನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರಾ, ಹೇಗೆ? ದಿವ್ಯಾ, ಇವತ್ತು ಬಹುತೇಕ ಹೊತ್ತು ಸಿವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಮತ್ತೆ ನಾಳೆ ನಾನು ನನ್ನ ವಾದವನ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಎಸ್ಪಿಪಿ ಅವರಿಗೆ ಮಾನ್ಯ ನ್ಯಾಯಾಧೀಶರು ಕೇಳಿದ್ರು, ಇವತ್ತು ತಾವು ವಾದ ಮಂಡನೆಯನ್ನ ಮಾಡ್ತೀರಾ ಅಂತೇಳಿ. ಎಲ್ಲರ ಅಂದ್ರೆ ಆರೋಪಿಗಳ ಪರ ವಕೀಲರು ಯಾರಿದ್ದಾರೆ ಅವರೆಲ್ಲರ ಆರ್ಗ್ಯುಮೆಂಟ್ ಮುಗಿದ ಬಳಿಕ ನಾನು ನನ್ನ ವಾದವನ್ನ ಮಂಡನೆ ಮಾಡ್ತೀನಿ ಅನ್ನೋ ಮಟ್ಟಿಗೆ ಎಸ್ಪಿಪಿ ಅವರು ಹೇಳಿದ್ರು. ಹೀಗಾಗಿ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅದು ದರ್ಶನ್ ಸೇರಿದಂತೆ ಮತ್ತೆ ಪವಿತ್ರ ಗೌಡ ಅವರ ಅರ್ಜಿಯು ಕೂಡ ನಾಳೆಯೇ ಮುಂದೂಡಿಕೆಯಾಗಲಿದೆ. ಅಂದ್ರೆ ತಮ್ಮ ವಾದದಲ್ಲಿ ಸಿವಿ ನಾಗೇಶ್ ಅವರು ಹೇಳಿರೋದು, ಇಲ್ಲಿ ಸಾಕ್ಷಿಗಳ ಹೇಳಿಕೆ ಇರ್ಬೋದು ಅಥವಾ ಇವರು ರಿಕವರಿ ಮಾಡಿದಂತಹ ವಸ್ತುಗಳಿರ್ಬೋದು ಅಥವಾ ಸ್ಪಾಟ್ ಮಹಜರ್ ಇರ್ಬೋದು, ಇವೆಲ್ಲವೂ ಕೂಡ ಪ್ಲಾಂಟ್ ಮಾಡಿದ ರೀತಿಯಲ್ಲಿ ಕಂಡು ಬರ್ತಿದೆ. ಇದ್ಯಾವುದಕ್ಕೂ ಸಾಮ್ಯತೆಗಳಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ 37 ಲಕ್ಷವನ್ನ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆರೋಪಿಗಳಿಗೆ ಹಣವನ್ನು ಕೊಡಬೇಕಿತ್ತು ಅನ್ನೋ ಮಟ್ಟಿಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಇದು ಕೂಡ ಸಾಮ್ಯತೆ ಕಂಡು ಬರ್ತಿಲ್ಲ ಅನ್ನೋ ಮಟ್ಟಿಗೆ ಹೇಳಿ ತಮ್ಮ ವಾದವನ್ನ ಇವತ್ತಿನ ವಾದವನ್ನ ಸಿವಿ ನಾಗೇಶ್ ಅವರು ಮುಗಿಸಿದ್ದಾರೆ. ಹೀಗಾಗಿ ಮತ್ತೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಕೋರ್ಟ್ನಲ್ಲಿ ಆರಂಭವಾಗಲಿದೆ. ನಾಳೆಗೆ ಸಮಯಾವಕಾಶವನ್ನ ನ್ಯಾಯಾಧೀಶರು ನಿಗದಿಪಡಿಸಿದ್ದಾರೆ. ನಾಳೆ 12:30ಕ್ಕೆ ಸಿವಿ ನಾಗೇಶ್ ಅವರು ತಮ್ಮ ವಾದವನ್ನ ಕಂಟಿನ್ಯೂ ಮಾಡಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸಿವಿ ನಾಗೇಶ್ ಅವರು ದರ್ಶನ್ ಪರ ವಾದವನ್ನ ಮಾಡಿದ್ರು ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.